ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನವಿಲಾಸಂ. ನಾನು ಸುಷ್ಮಾ. ಇವತ್ತಿನ ರೆಸಿಪಿ ಡೋಕ್ಲಾ. ಇದು ಒಂದು ಗುಜರಾತಿನ ಡಿಶ್ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೆಸಿಪಿನ ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗಾದ್ರು ಮಾಡ್ಕೋಬೋದು, ಮಕ್ಕಳು ಸ್ಕೂಲಿಂದ ಬಂದಾಗ, ಅಥವಾ ಬರ್ತ್ಡೇ ಪಾರ್ಟಿಗಳಲ್ಲಿ ಕೇಕ್ ಜೊತೆಗೆ ಇನ್ನೊಂದು ಐಟಮ್ ಎಕ್ಸ್ಟ್ರಾ ಏನಾದರೂ ಕೊಡಬೇಕು ಅಂತ ಅಂದರೆ ಇದನ್ನು ನೀವು ಈಸಿಯಾಗಿ ಆರಾಮಾಗಿ ಮನೇಲೇ ಮಾಡಿ ಒಂದು 2 ಪೀಸ್ನ ಕೊಡ್ಬೋದು. ನೀವು ಮನೆಯಲ್ಲೇ ಈಸಿಯಾಗಿ ಸಿಗೋದ್ರಿಂದ ತುಂಬ ಸುಲಭವಾಗಿ ಕೂಡ ಮಾಡ್ಬೋದು. ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡಿ. 220 ಗ್ರಾಮಷ್ಟು ನಾನು ಕಡಲೆ ಹಿಟ್ಟನ್ನ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೀವು ಒಂದು 2 ಕಪ್ ತೊಗೊಳ್ಳಿ. ನೀವು ಯಾವ ಅಳತೆ ಬೌಲಲ್ಲಿ ತೊಗೋತೀರಾ ಅದನ್ನು 2 ಕಪ್ ತೊಗೊಳ್ಳಿ. ಈಗ ನಾನು 1.5 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಮಾಡೋದಾದರೆ 1 ಕಪ್ಗೆ 2 ಕಪ್ ಕಡಲೆ ಹಿಟ್ಟು ಆ ರೀತಿ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ನಾನು 3 ಟೇಬಲ್ ಸ್ಪೂನಷ್ಟು ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಸಿಟ್ರಿಕ್ ಆ್ಯಸಿಡ್ ಅಂತ ಸಿಗುತ್ತೆ, ಅದೊಂದು ಅರ್ಧ ಟೇಬಲ್ ಸ್ಪೂನು. ಹಾಗೆ 1.5 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಎಲ್ಲ ನೀಟಾಗಿ ಈ ರೀತಿ ಕರಗಿಸ್ಕೋಬೇಕಾಗತ್ತೆ. ಸಕ್ಕರೆ ಕರಗಾದ್ಮೇಲೆ ನಾವು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಬೇಕು. ಕೆಲವರು ಈನೋ ಎಲ್ಲ ಮಿಕ್ಸ್ ಮಾಡ್ತಾರೆ. ಈನೋ ಎಲ್ಲ ಹಾಕಿದ್ರೆ ಬ್ರೆಡ್ ಹೇಗೆ ಸಾಫ್ಟಾಗಿ ಬರುತ್ತಲ್ಲ ಆ ರೀತಿ ಬಂದುಬಿಡುತ್ತೆ. ಇದು ಸ್ವಲ್ಪ ಗೂಡು ಥರ ಬರಬೇಕು. ನೀವು ರಸಗುಲ್ಲ ನೋಡಿರ್ತೀರಲ್ಲ, ಅದು ಹೇಗೆ ಪಾಕನೆಲ್ಲ ಇಟ್ಕೊಂಡಿರುತ್ತೆ ಆ ಥರ ಗೂಡು ಥರ ಆ ರೀತಿ ಆಗಬೇಕು ಇದು ಡೋಕ್ಲಾ. ಆಗಲೇ ತುಂಬ ರುಚಿಯಾಗೋದು. ಈ ರೆಸಿಪಿಗೆ ಸಿಟ್ರಿಕ್ ಆ್ಯಸಿಡೇ ಬಳಸಿ. ಅದು ಹರಳು ಥರ ಇರುತ್ತೆ, ವೈಟ್ ಹರಳು ಥರ. ಶಾಪ್ಗಳಲ್ಲೆಲ್ಲ ಸಿಗುತ್ತೆ, ತೊಗೊಳ್ಬೋದು. ಹಾಗೆ ಇನ್ನೊಂದು ಟಿಪ್ ಏನಂತಂದರೆ, ಈ ರೆಸಿಪಿಗೆ ಒಳ್ಳೆ ಫೈನ್ ಕ್ವಾಲಿಟಿ ಕಡಲೆ ಹಿಟ್ಟು ಬಳಸಬೇಕಾಗತ್ತೆ. ಕೆಲವು ಕಡಲೆ ಹಿಟ್ಟು ಸ್ವಲ್ಪ ದಪ್ಪ ಇರುತ್ತೆ, ತೆಳು ಇರಬೇಕು, ಅಂದರೆ ಪುಡಿ ನೈಸ್ ಇರಬೇಕು ಅಂಥ ಕಡಲೆ ಹಿಟ್ಟನ್ನು ನೀವು ಇದನ್ನು ಚೂಸ್ ಮಾಡಿ ತಗೊಳ್ಳಿ. ನಾನು ತೊಗೊಂಡಿರೋದು ವಿಜಯ್ ಗೋಲ್ಡ್ ಬ್ರ್ಯಾಂಡಿಂದು. ತುಂಬ ಚೆನ್ನಾಗಿದೆ ಇದು. ನೀವು ಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೊಬೋದು. ದಪ್ಪದಾದರೆ ಚೆನ್ನಾಗಿ ಬರಲ್ಲ ಈ ರೆಸಿಪಿಗೆ. ಜರಡಿ ಹಿಡಿಯೋದನ್ನು ಮಾತ್ರ ಮರಿಬೇಡಿ. ಜರಡಿ ಹಿಡಿದೇ ತೊಗೊಳ್ಬೇಕು ಹಿಟ್ಟನ್ನು, ಆಗ ಲಂಪ್ಸ್ ಕೂಡ ಆಗೋದಿಲ್ಲ. ನೀಟಾಗಿ ಮಿಕ್ಸ್ ಆಗಿ ಈ ಥರ ನೈಸ್ ಪೇಸ್ಟ್ ಥರ ನೀಟಾಗಿ ಆಗುತ್ತೆ. ಹೀಗೆ ಇದನ್ನು 10 ನಿಮಿಷ ನೆನೆಸಿಡಬೇಕು. ಈಗ ನಾನು ಇನ್ನೊಂದು ಸೈಡು ಒಂದು ಬೌಲಿಗೆ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕೇಕ್ ಮಾಡೋ ಮೌಲ್ಡ್ ಇದ್ದರೆ ಅದಕ್ಕೆ ಬೇಕಾದರೂ ಹಾಕ್ಕೊಳ್ಬೋದು. ಈಗ ಇದು 10 ನಿಮಿಷ ನೆಂದಿದೆ. ಈಗ ನಾನು 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಸಾಕು, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಈಗ ನೀಟಾಗಿ ಇದನ್ನು ಒಂದೇ ಡೈರೆಕ್ಷನಲ್ಲಿ ನಾವು ತಿರುಗಿಸ್ಬೇಕಾಗುತ್ತೆ. ಒಂದೇ ಡೈರೆಕ್ಷನಲ್ಲಿ ತಿರುಗಿಸಿದಾಗ ಇದು ಹರಡುತ್ತೆ ಹಿಟ್ಟು ಚೆನ್ನಾಗಿ. ನೋಡಿ ಈ ರೀತಿ ಆಗುತ್ತೆ. ನೀವು 1 ಕಪ್ ನೀರಿಗೆ 2 ಕಪ್ ಹಿಟ್ಟು ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ನೀವು ಅದು ಫಸ್ಟ್ ಸ್ಟಾರ್ಟಿಂಗ್ ಮಾಡೋರು ಅಷ್ಟೇ ಅಳತೆಗೆ ಮಾಡಿ. ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ. ನಾನು ಇನ್ನೊಂದು ಸೈಡು ಸ್ಟೀಮ್ಗಾಗಿ ನೀರು ಕಾಯಿಸ್ಕೊಂಡಿದ್ದೆ. ಈಗ ಇದನ್ನು ನಾನು ಇಡ್ತಾ ಇದ್ದೀನಿ. 20ರಿಂದ 25 ನಿಮಿಷದಷ್ಟು ನಾವು ಇದನ್ನು ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ಸೋಡಾ ಹಾಕಾದ್ಮೇಲೆ ಒಟ್ಟಿಗೆ ಒಂದೇ ಸರ್ತಿ ಸ್ಟೀಮ್ ಮಾಡಿ, ಯಾಕಂದರೆ 2 ಟ್ರಿಪ್ ಮಾಡೋಕ್ಕೆ ಹೋದಾಗ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಒಂದೇ ಸರ್ತಿ ಸ್ಟೀಮ್ ಮಾಡ್ಕೊಳ್ಳಿ. ಒಗ್ಗರಣೆಗೆ 1-2 ಟೇಬಲ್ ಸ್ಪೂನ್ ಆಯಿಲು, ಸಾಸಿವೆ, 4 ಹಸಿಮೆಣಸಿನ್ಕಾಯಿ ಸೀಳಿರೋದು, ಹಾಗೆ ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಬೇಕು. ಹಾಗೆ 1 ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ಕೊಳ್ಬೇಕು. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಬೇಕು. ಈ ಹಾಕ್ಕೊಂಡು 1 ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ. 1 ಕಪ್ ಬೇಡ ಅಂತ ಅಂದರೆ ಒಂದು ಅರ್ಧ ಕಪ್ ಹಾಕ್ಕೊಳ್ಳಿ ನೀರನ್ನ. ನೀವು ಜಾಸ್ತಿ ಮಾಡಿದರೆ ಡೋಕ್ಲಾ ಸ್ವಲ್ಪ ಈ ಥರ ಸಿರಪ್ನ ನೀವು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ಲಾಗಿ ನೀವು 1-2 ಡೋಕ್ಲಾ ಮಾಡಿದ್ರೆ ಸಾಕು, ಒಂದು ಅರ್ಧ ಕಪ್ಪಲ್ಲೇ ಸಾಕು. ಇಷ್ಟು ಹಾಕ್ಕೊಂಡು ಸಕ್ಕರೆ ಕರಗೋ ಹಾಗೆ ನೀವು ಇದನ್ನು ತಿರುಗಿಸ್ಕೊಳ್ಬೇಕು. ಆದರೆ ಕುದಿಸ್ಬಾರ್ದು. ಸಕ್ಕರೆ ಕರಗಾದ ತಕ್ಷಣ ಇದನ್ನು ನೀವು ಸ್ಟವ್ನ ಆಫ್ ಮಾಡ್ಕೊ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಹೊರಗಡೆ ತಿನ್ನೋದಕ್ಕೂ ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಮನೇಲೇ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಸ್ಟೀಮ್ ಆಗಿದೆ. ಈ ರೀತಿ ಸ್ಟಿಕ್ ಹಾಕಿ ನೋಡಿದಾಗ ಅದು ಅಂಟ್ಕೊಳ್ಬಾರ್ದು, ಆ ರೀತಿ ಆಗಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕೇಕ್ ಥರ ಬಂದಿದೆ. ನೋಡಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ, ಒಂದು 10 ನಿಮಿಷ ತಣ್ಣಗಾದ್ಮೇಲೆ ಈ ರೀತಿ ಎಡ್ಜಸ್ ಎಲ್ಲ ಕಟ್ ಮಾಡ್ಕೊಳ್ಬೇಕು ಚಾಕುನಲ್ಲಿ. ನಾವು ಒಳಗೆ ಆಯಿಲ್ ಅಪ್ಲೈ ಮಾಡಿರೋದ್ರಿಂದ ಈಸಿಯಾಗಿ ತೆಗಿಬೋದು. ಉಲ್ಟಾ ಮಾಡಿ 1-2 ಸರ್ತಿ ಟ್ಯಾಪ್ ಮಾಡಿದ ತಕ್ಷಣ ಬಂದುಬಿಡುತ್ತೆ. ಈಗ ನಾನು ಮತ್ತೆ ಉಲ್ಟಾ ಮಾಡ್ಕೊಂಡಿದ್ದೀನಿ. ಉಲ್ಟಾ ಮಾಡಿಕೊಂಡು ಸ್ವಲ್ಪ ಹೋಲ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆ ಸಿರಪ್ ಎಲ್ಲ ನೀಟಾಗಿ ಒಳಗೆ ಇಳಿಬೇಕಲ್ಲ, ಹಾಗಾಗಿ ಈ ರೀತಿ ಚುಚ್ಕೊಳ್ಳಿ. ಈ ರೀತಿ ಹಾಕೋದ್ರಿಂದ ಸಿರಪು ಲೇಯರ್ ಬೈ ಲೇಯರು ನೀಟಾಗಿ ಇಳಿಯುತ್ತೆ. ಅದು ಒಳಗಡೆ ಸಾಫ್ಟ್ ಆಗುತ್ತೆ. ಸ್ವೀಟು ಖಾರವಾಗಿರುತ್ತೆ. ಮೇಲ್ಗಡೆ ನೀವು ಗಾರ್ನಿಷಿಂಗಿಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಹೀಗೆ ಚಾಕುನಲ್ಲಿ ನೀಟಾಗಿ ಎಲ್ಲ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಬೋದು. ನಮ್ಮ ಮನೇಲಿ ಇದನ್ನು ಮಾಡಿಕೊಟ್ಟಿದ್ದಕ್ಕೆ ತುಂಬ ಇಷ್ಟಪಟ್ಟು ತಿಂದರು.
ಹೊರಗಡೆ ತಿನ್ನೋದಕ್ಕೂ ಮನೇಲಿ ತಿನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಈ ಥರ ಗೂಡಿರಬೇಕು, ಆಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ಸಿರಪ್ ಈ ಗೂಡೊಳಗೆಲ್ಲ ಸೇರ್ಕೊಂಡಿರುತ್ತೆ, ತಿನ್ನಬೇಕಂತೂ ಸೂಪರಾಗಿರುತ್ತೆ. ಇದನ್ನು ಪುದೀನ ಚಟ್ನಿ ಜೊತೆಗೆ ಸರ್ವ್ ಮಾಡಿ, ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಎಲ್ಲರೂ ಎಂಜಾಯ್ ಮಾಡಿಕೊಂಡು ತಿಂತಾರೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.